ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇದೊಂದು ಪವಾಡವೇ ಸರಿ. ಗಾಳಿ ಮಳೆಗೆ ಹಾರಿ ಹೋದ ಮನೆಯೊಂದನ್ನ ಒಂದೇ ತಿಂಗಳಲ್ಲಿ ಹೊಸದಾಗಿ ಕಟ್ಟಿಕೊಟ್ಟ ಮಾನವೀಯ ಕಳಕಳಿಯ ಕೆಲಸವನ್ನ ಉಡುಪಿಯ ಯಕ್ಷಗಾನ ಕಲಾರಂಗ ಸಂಸ್ಥೆ ಮಾಡಿದೆ. ಮಂದಾರ್ತಿ ಮೇಳದ ಹಿಮ್ಮೇಳ ಕಲಾವಿದರೊಬ್ಬರು ಮಳೆಗಾಲದ ಆರಂಭದಲ್ಲಿ ತಮ್ಮ ಮನೆಯನ್ನ ಕಳೆದುಕೊಂಡರು. ಗುಡಿಸಲಿನಂತಿದ್ದ ಮನೆಯಲ್ಲಿ ವೃದ್ಧ ತಂದೆ ತಾಯಿಯ ಜೊತೆ ವಾಸ ಮಾಡ್ತಾ ಇದ್ದ ಇವರು ಮನೆ ಕಳೆದುಕೊಂಡು ಅನಾಥರಾದರು. ವಿಷಯ ತಿಳಿದ ಸಂಸ್ಥೆಯವರು ಏಪ್ರಿಲ್ 20ಕ್ಕೆ ನೂತನ ಮನೆಗೆ ಶಿಲಾನ್ಯಾಸ ಮಾಡಿದ್ರು. ಇದೀಗ ತಿಂಗಳು ಕಳೀತಾ ಇದ್ದಂತೆಯೇ ಹೊಸ ಮನೆ ಸಿದ್ಧವಾಗಿದೆ. ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಈ ಮನೆಯ ಗೃಹ ಪ್ರವೇಶ ನಡೆಸಿದ್ದಾರೆ. ಯಕ್ಷಗಾನ ಕಲಾರಂಗ ನಿರ್ಮಿಸಿಕೊಟ್ಟಿರುವ 73ನೇ ಮನೆ ಇದಾಗಿದೆ. ಮಂದಾರ್ತಿ ಮೇಳದ ಕಲಾವಿದರು ಆದ ಸುರೇಶ್ ಆಚಾರ್ಯ ಮನೆ ಕಳೆದುಕೊಂಡ ಕಲಾವಿದ. ಇವರಿಗೆ ಬ್ರಹ್ಮಾವರ ತಾಲೂಕಿನ ಪೇತ್ರಿಯ ಕನ್ನಾರಿನಲ್ಲಿ ಮಂದಾರ್ತಿ ಕೃಷ್ಣ ಅಡಿಗರ ಸ್ಮರಣೆಯಲ್ಲಿ ಶ್ರೀ ರಾಘವೇಂದ್ರ ಚಾರಿಟಬಲ್ ಟ್ರಸ್ಟ್ ಹೆಬ್ರಿ ಇದರ ಪ್ರಾಯೋಜಕತ್ವದಲ್ಲಿ 650 ಲಕ್ಷದ ವೆಚ್ಚದಲ್ಲಿ ಕೇವಲ 40 ದಿನದಲ್ಲಿ ನಿರ್ಮಿಸಲಾಗಿದೆ. 16 ವರ್ಷದಿಂದ ಈ ಊರಿನಲ್ಲಿ ನೆಲೆಸಿದ್ದೇವೆ. ತುಂಬಾ ಕಷ್ಟದಲ್ಲಿದ್ದೇವೆ. ಕಳೆದ ತಿಂಗಳು ಮಳೆ ಬಂತು. ಮಳೆ ಬಂದಲ್ಲಿ ಗಾಳಿ ಮಳೆಗೆ ಹಾರಿ ಹೋದ ಸಂದರ್ಭದಲ್ಲಿ ನಮ್ಮ ಯಕ್ಷಗಾನ ಕಲಾರಂಗದವರು ಫೋನ್ ಮಾಡಿದಾಗ ಅರ್ಧ ಗಂಟೆಯಲ್ಲಿ ಬಂದು ಒಂದೂವರೆ ತಿಂಗಳಲ್ಲಿ ಮನೆ ಕಟ್ಟಿ ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟು ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಗಂಗಾಧರ್ ಸರ್ ಅವರು ಮತ್ತು ಅವರ ಜೊತೆಯಲ್ಲೆಲ್ಲ ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಭಯಪಡೋದು ಬೇಡ. ತುಂಬ ಈ ಬರುವ ದಾರಿ ಇಲ್ಲ, ಇಲ್ಲೆಲ್ಲ ನೀರಿನ ಅವಸ್ಥೆ, ದಾರಿ ಇಲ್ಲ. ಒಂದೂವರೆ ತಿಂಗಳು ನಮ್ಮ ಜೊತೆಗಿದ್ದು ರಾತ್ರಿ ಆಗಲು ಒದ್ದಾಡಿದ್ದಾರೆ. ಅವರಿಗೆ ಮೊದಲಾಗಿ ವಂದಿಸಿಕೊಳ್ತಿದ್ದೇನೆ. ಹಾಗೂ ಡಾಕ್ಟರ್ ಭಾರ್ಗವಿ ಐತಾಳ್ರು ಹಾಗೂ ರಾಮಚಂದ್ರ ಐತಾಳ್ ಇವರಿಗೂ ನನ್ನ ವಂದನೆಗಳು. ಸಹಕರಿಸಿದ ಎಲ್ಲರಿಗೂ ನನ್ನ ವಂದನೆ ತಿಳಿಸ್ತಿದ್ದೇನೆ. 6 ತಿಂಗಳ ಕಾರ್ಯಕ್ರಮ. ಆ 6 ತಿಂಗಳ ಕಾರ್ಯಕ್ರಮದಲ್ಲಿ ನಮಗೆ ಸಿಗುವುದು ಈ ವರ್ಷದ ನನ್ನ ಸಂಬಳ. ನಾನು ಮುಚ್ಚಿ ಮಾರಿ ಹೇಳುವುದಿಲ್ಲ. ನನಗೂ ಸುರೇಶ್ ಅಣ್ಣನಿಗೆ ಇದ್ದದ್ದು ಒಂದೇ ರೀತಿ ಸಂಬಳ, 1,65,000. ಈ 1,65,000ದಲ್ಲಿ ನಾವೇನ್ ಮಾಡ್ತೀವಿ, 6 ತಿಂಗಳಲ್ಲಿ ಮಧ್ಯೆ 10,000 20,000, ಲಾಸ್ಟಿಗೆ ಉಳಿಯುವುದು ನಮಗೊಂದು 5,000. ಮನೆ ಖರ್ಚು ವೆಚ್ಚ ಅದು ಇದು ಎಲ್ಲ ಹೋಗುವಾಗ ನಮಗೆ ಮನೆ ಕಟ್ಟುವುದಾಗ್ಲಿ ಅಥವಾ ಮದುವೆ ಮಾಡುವುದಾಗ್ಲಿ ಅಥವಾ ಒಂದು ಬಂಗಾರ ಯಾವ ಆಸೆಯನ್ನು ಬಿಟ್ಟು ನಾವು ಕಲಾವಿದರಾಗಿ ಬದುಕ್ತಾ ಇದ್ದೇವೆ. ಒಬ್ಬ ಕಲಾವಿದ ಅದವನು ಹೆಸರು ಮಾಡಿದಂತ ಕಲಾವಿದರಿಗೆ ಏನು ತೊಂದರೆ ಇಲ್ಲ. ನಮ್ಮಂತ ಈ ಸಣ್ಣ ಪುಟ್ಟ ಕಲಾವಿದರಿಗೆ ಸ್ವಲ್ಪ ಯಕ್ಷಗಾನ ರಂಗ ಸಮಸ್ಯೆನೇ ಕೊಡ್ತಾ ಉಂಟು. ಅಂದ್ರೆ ಹೆಚ್ಚಿನ ಅವಶ್ಯಕತೆ ಇಲ್ಲ. ಅಂತಹ ಕಲಾವಿದರಿಗೆ ನೀವೆಲ್ಲರೂ ಒಂದು ಕಲಾರಂಗ ಅಂತಹ ಒಂದು ಸಹಕಾರ ಸಂಘ ಮಾಡಿದ್ದು ನಿಜವಾಗ್ಲೂ ಮತ್ತೊಂದು ತಂದೆ ತಾಯಿಯನ್ನು ಕೊಟ್ಟಂತಹ ಪುಣ್ಯ ನಮ್ಮ ಪಾಲಿಗೆ ಅಂತ ಹೇಳ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.